ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ನಗರ ಸದಾ ಬ್ಯುಸಿಯಾಗಿರುವ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಬರುವ ನಗರವಾಗಿದೆ. ಬೆಂಗಳೂರು ನಗರದ ಮೂಲೆ ರೋಡ್ಗಳು ಯಾವಾಗಲೂ ವಾಹನಗಳಿಂದ ತುಂಬಿ ತುಳುಕುತ್ತಿರುತ್ತವೆ. ಬೆಂಗಳೂರಿನಲ್ಲಿ ಸದಾ ಬ್ಯುಸಿ ಇರುವ ಟಾಪ್ 5 ಟ್ರಾಫಿಕ್ ಸಮಸ್ಯೆಗಳಿರುವ ನಗರಗಳು ಯಾವುವೆಂದು ನೋಡೋಣ. ಮೊದಲಿಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್. ಈ ನಗರ ಬೆಂಗಳೂರಿನ ಅತ್ಯಂತ ಹೆಚ್ಚಿನ ಟ್ರಾಫಿಕ್ ಇರುವಂತಹ ನಗರವಾಗಿದೆ. ಸರಿಯಾದ ಮೂಲಸೌಕರ್ಯಗಳ ಕೊರತೆ ಮತ್ತು ಈ ಜಂಕ್ಷನ್ ಮೂಲಕ ಹಾದು ಹೋಗುವ ವಾಹನಗಳ ಸಂಖ್ಯೆ ತೀವ್ರ ಮಟ್ಟದಲ್ಲಿ ಇರುವುದರಿಂದ ಟ್ರಾಫಿಕ್ ಜಾಮ್ ಮತ್ತು ವಿಳಂಬಗಳಿಗೆ ಕಾರಣವಾಗುತ್ತದೆ. ಎರಡನೆಯದಾಗಿ ಮಾರತ್ಹಳ್ಳಿ. ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯ IT-BT ಕಂಪನಿಗಳು ಇರುವುದರಿಂದ ಹೆಚ್ಚಿನ ಸಂಖ್ಯೆಯ ವಾಹನಗಳು ಈ ಮಾರ್ಗದಲ್ಲಿ ಓಡಾಡುವುದರಿಂದ ಮಾರತ್ಹಳ್ಳಿ ಮುಖ್ಯ ರಸ್ತೆ ಮತ್ತು ಔಟರ್ ರಿಂಗ್ ರೋಡ್ನಲ್ಲಿ ಸಂಚರಿಸುವುದು ಅತ್ಯಂತ ಸವಾಲಿನ ಕೆಲಸವಾಗಿದೆ. ಮೂರನೆಯದಾಗಿ ಮೇಕ್ರಿ ಸರ್ಕಲ್. ಈ ಜಂಕ್ಷನ್ನಲ್ಲಿ 4+ ಲೇನ್ಗಳಿಂದ ಬರುವ ವಾಹನಗಳು ಮುಂದೆ 1.5 ಲೇನ್ಗೆ ವಿಲೀನಗೊಳ್ಳುವುದರಿಂದ ಜಯಮಹಲ್ ಅರಮನೆ ಮತ್ತು ಸ್ಯಾಂಕಿ ಟ್ಯಾಂಕ್ ರಸ್ತೆಯಿಂದ ಪ್ರಯಾಣಿಕರಿಗೆ ಟ್ರಾಫಿಕ್ ಜಾಮ್ಗೆ ಕಾರಣವಾಗುತ್ತದೆ. ನಾಲ್ಕನೆಯದಾಗಿ KR ಪುರಂ ಹ್ಯಾಂಗಿಂಗ್ ಬ್ರಿಡ್ಜ್. ಈ ಬ್ರಿಡ್ಜ್ ಓಲ್ಡ್ ಮದ್ರಾಸ್ ರೋಡ್ ಮತ್ತು ಔಟರ್ ರಿಂಗ್ ರೋಡ್ ಕನೆಕ್ಟ್ ಮಾಡುವ ಪ್ರಮುಖ ರೋಡ್ ಆಗಿದೆ. ಸ್ಮಾಲ್ ಲೇನ್ಗಳು ಮತ್ತು ಈ ಬ್ರಿಡ್ಜ್ ಮೂಲಕ ಹಾದು ಹೋಗುವ ಹೆಚ್ಚಿನ ವಾಹನಗಳು ಆಗಾಗ್ಗೆ ಅಪಘಾತಗಳು ಮತ್ತು ದೀರ್ಘ ವಿಳಂಬಗಳಿಗೆ ಕಾರಣವಾಗುತ್ತದೆ. ಐದನೆಯದಾಗಿ ಮೈಸೂರು ರೋಡ್ ಜಂಕ್ಷನ್. ಈ ಜಂಕ್ಷನ್ ನಗರದ ಮಧ್ಯಭಾಗವನ್ನು ಬೆಂಗಳೂರಿನ ನೈಋತ್ಯ ಭಾಗಗಳೊಂದಿಗೆ ಸಂಪರ್ಕಿಸುವ ನಿರ್ಣಾಯಕ ರಸ್ತೆಯಾಗಿದೆ. ಭಾರೀ ಟ್ರಾಫಿಕ್ ಹರಿವು, ಅಸಮರ್ಪಕ ಮೂಲಸೌಕರ್ಯದೊಂದಿಗೆ ಆಗಾಗ್ಗೆ ದಟ್ಟಣೆ ಮತ್ತು ವಿಳಂಬಕ್ಕೆ ಕಾರಣವಾಗುತ್ತದೆ. ಈ 5 ನಗರಗಳಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಕಂಡುಬರುತ್ತದೆ. ಹಾಗಾಗಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಸೇರಿದಂತೆ ಸಂಬಂಧಿಸಿದ ಪ್ರಾಧಿಕಾರಗಳು ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಗೆ, ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣಕ್ಕೆ ವಿವಿಧ ಹಾಲಿ ಯೋಜನೆಗಳ ಬೆನ್ನಲ್ಲೇ ಹೊಸ ಯೋಜನೆಯನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಕೈಗೆತ್ತಿಕೊಂಡಿದೆ. ಇದರಡಿ ಬೆಂಗಳೂರಿನ ಅತಿ ಉದ್ದದ ಮೇಲ್ಸೇತುವೆ ನಿರ್ಮಾಣ ಮಾಡಲು ನಿರ್ಧರಿಸಿದೆ. ಈ ಹೊಸ ಉದ್ದದ ಲಾಂಗೆಸ್ಟ್ ಫ್ಲೈಓವರನ್ನು ಓಲ್ಡ್ ಮದ್ರಾಸ್ ರೋಡ್ನಲ್ಲಿ 1500 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿದೆ. ಪ್ರಮುಖವಾಗಿ ಈ ಯೋಜನೆ ಜಾರಿಗೆ ಬರಲು ಯಾವುದೇ ರೀತಿಯ ಭೂಸ್ವಾಧೀನ ಪ್ರಕ್ರಿಯೆ ಇರುವುದಿಲ್ಲ. ರಾಜಧಾನಿಯ ವಿವಿಧ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಇರುವಂತೆ ಓಲ್ಡ್ ಮದ್ರಾಸ್ ರೋಡ್ ಯಾವಾಗಲೂ ಹೆಚ್ಚಿನ ಸಂಖ್ಯೆಯ ವಾಹನಗಳಿಂದ ತುಂಬಿರುತ್ತದೆ. ಇದರಿಂದ ಸ್ಥಳೀಯ ಜನರಿಗೆ ಮತ್ತು ದೂರದ ಊರಿಗೆ ತೆರಳುವ ಜನರಿಗೆ ತುಂಬ ಸಮಸ್ಯೆಯಾಗುತ್ತದೆ. ಇದಕ್ಕಾಗಿ NHAI ಸುಮಾರು 15 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಬ್ರಿಡ್ಜನ್ನು ನಿರ್ಮಿಸುತ್ತಿದೆ. ರಸ್ತೆ ಸಂಚಾರ ಸುಗಮವಾಗಿ ಸಾಗಲು ನೆರವು ಮಾಡಿಕೊಳ್ಳಲಿದೆ. ಈ ಲಾಂಗೆಸ್ಟ್ ಫ್ಲೈಓವರನ್ನು KR ಪುರ ಪೊಲೀಸ್ ಸ್ಟೇಷನ್ನಿಂದ HBM ಹಾಸ್ಪಿಟಲ್ವರೆಗೆ ನಿರ್ಮಾಣವಾಗಲಿದೆ. ಈ ಫ್ಲೈಓವರ್ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಸಂಪರ್ಕ ಕಲ್ಪಿಸುತ್ತದೆ. ಈ ಮೂಲಕ ಓಲ್ಡ್ ಮದ್ರಾಸ್ ರೋಡ್ನಲ್ಲಿ ವಾಹನ ಸಂಚಾರ ದಟ್ಟಣೆ ಜೊತೆಗೆ ಸುತ್ತಮುತ್ತಲಿನ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಸಿಗಲಿದೆ. ಈ ಲಾಂಗೆಸ್ಟ್ ಫ್ಲೈಓವರ್ KR ಪುರಂ ಪೊಲೀಸ್ ಸ್ಟೇಷನ್ನಿಂದ HBM ಹಾಸ್ಪಿಟಲ್ವರೆಗೆ ನಿರ್ಮಾಣವಾಗಲಿದೆ. ಈ ಮೂಲಕ ಓಲ್ಡ್ ಮದ್ರಾಸ್ ರೋಡ್ನಲ್ಲಿ ವಾಹನ ಸಂಚಾರ ದಟ್ಟಣೆ ಜೊತೆಗೆ ಸುತ್ತಮುತ್ತಲಿನ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಸಿಗಲಿದೆ. KR ಪುರ ಪೊಲೀಸ್ ಠಾಣೆಯಿಂದ ಮೇಡಹಳ್ಳಿ, ಕಾಟಮನಲ್ಲೂರು ಜಂಕ್ಷನ್, ಹೊಸಕೋಟೆ ಜಂಕ್ಷನ್ ಮೂಲಕ MVJ ಹಾಸ್ಪಿಟಲ್ವರೆಗೆ ಒಟ್ಟು 15 ಕಿಲೋಮೀಟರ್ ಮೇಲ್ಸೇತುವೆ ನಿರ್ಮಾಣಗೊಳ್ಳಲಿದೆ. ಈ 3 ಜಾಗಗಳಲ್ಲಿ ಅದಾಗಲೇ ಫ್ಲೈಓವರ್ಗಳು ಇರುವ ಕಾರಣ ಅವುಗಳಿಗೆ ಯಾವುದೇ ರೀತಿಯ ತೊಂದರೆ ಮಾಡುವುದಿಲ್ಲ ಎಂದು NHAI ದೃಢಪಡಿಸಿದೆ. ಈ ಲಾಂಗೆಸ್ಟ್ ಫ್ಲೈಓವರ್ನಲ್ಲಿ 6 ಲೇನ್ಗಳು ಬರಲಿವೆ. ನಗರದ ಅತಿ ಉದ್ದದ ಕ್ಯಾರಿಯೇಜ್ ವೇ ಇದಾಗಲಿದೆ. NHAI ಈ ಯೋಜನೆಯ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ಸಿದ್ಧಪಡಿಸುತ್ತಿದೆ. ಇದು ಮುಗಿದ ಮೇಲೆ 2025ರಲ್ಲಿ ಕಾಮಗಾರಿ ಕೈಗೊಳ್ಳಲಾಗುತ್ತದೆ. ಈ ಯೋಜನೆಯನ್ನು ಕೇವಲ 2 ವರ್ಷಗಳ ಅವಧಿಯಲ್ಲಿ ಪೂರ್ಣಗೊಳಿಸುವ ಯೋಜನೆ ಇದೆ. 1500 ಕೋಟಿ ರೂಪಾಯಿ ವೆಚ್ಚದಲ್ಲಿ NHAI ಮತ್ತು ಕಾಂಟ್ರಾಕ್ಟರ್ಸ್ಗಳ ಸಂಯೋಜನೆಯಲ್ಲಿ ನಿರ್ಮಾಣವಾಗಲಿದೆ. ಈ ಲಾಂಗೆಸ್ಟ್ ಫ್ಲೈಓವರ್ ಜಾರಿಗೆ ಬಂದರೆ ಸಂಚಾರ ದಟ್ಟಣೆಗೆ ತ್ವರಿತಗತಿಯಲ್ಲಿ ಪರಿಹಾರ ಸಿಗುತ್ತದೆ ಎಂದು ಭಾವಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆಯ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳನ್ನು ನೀಡುತ್ತೇವೆ. ಇದಾದ ಮೇಲೆ ಮತ್ತೊಂದು ವಾಹನ ಸಂಚಾರ ದಟ್ಟಣೆ ಇರುವ ನಗರಗಳ ಪೈಕಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮುಂಚೂಣಿಯಲ್ಲಿದೆ. ಇಲ್ಲೂ ಕೂಡ U ಆಕಾರದ ಫ್ಲೈಓವರ್ ಕಾಮಗಾರಿಯನ್ನು ನಿರ್ಮಾಣ ಮಾಡಲಾಗುತ್ತೆ. ಈ ಯೋಜನೆಯ ಸಂಪೂರ್ಣ ವಿಚಾರಗಳನ್ನು ತಿಳಿಸುತ್ತೇವೆ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ U ಆಕಾರದ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ವೇಗದಲ್ಲಿ ನಡೆಯುತ್ತಿದೆ. ನಗರದ ಪ್ರಮುಖ ಟ್ರಾಫಿಕ್ ಏರಿಯಾಗಳಲ್ಲಿ ಒಂದಾದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಯೆಲ್ಲೋ ಮಾರ್ಗದ ಕಾಮಗಾರಿಯ ಭಾಗವಾಗಿ ಜಂಕ್ಷನ್ನಲ್ಲಿ ಕೆಲವು ಏರ್ಪಾಡುಗಳನ್ನು ಮಾಡಲಾಗುತ್ತಿದ್ದು, BMRCL ಅಫಿಷಿಯಲ್ಸ್ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಸುತ್ತಲೂ ನಿರ್ಮಾಣ ಮಾಡುತ್ತಿರುವ 5 ರ್ಯಾಂಪ್ಗಳಲ್ಲಿ 3 ಇನ್ನು ಕೆಲವೇ ದಿನಗಳಲ್ಲಿ ಸಿದ್ಧವಾಗಲಿದೆ. ಯೆಲ್ಲೋ ಮಾರ್ಗದ ಕಾರಿಡಾರ್ನ ಡಬಲ್ ಡೆಕ್ಕರ್ ರಸ್ತೆಯು ಹಾಗೂ ಮೆಟ್ರೋ ಫ್ಲೈಓವರ್ನ
ಬಳಸಿ ರಾಗಿಗುಡ್ಡ ಕಡೆಯಿಂದ ಬರುವ ವಾಹನ ಬಳಕೆದಾರರು ಸಿಗ್ನಲ್ನಲ್ಲಿ ನಿಲ್ಲಲಿದೆ. HSR ಲೇಔಟ್ ಮತ್ತು ಹೊಸೂರು ಕಡೆಗೆ ತಲುಪಲು ಸಹಕಾರಿಯಾಗುತ್ತದೆ. ಇನ್ನೊಂದು ಕಡೆ BTM ಲೇಔಟ್ನಿಂದ ಬರುವವರು ಔಟರ್ ರಿಂಗ್ ರೋಡ್ ಮತ್ತು ಹೊಸ ರೋಡ್ ಪ್ರವೇಶಿಸಲು ಅಪ್ ರ್ಯಾಂಪನ್ನು ಬಳಸಬಹುದು. ಡಬಲ್ ಡೆಕ್ಕರ್ ಮೇಲ್ಸೇತುವೆಯು ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ ಇರಲಿವೆ. ಇನ್ನು ಕೆಳ ಹಾಸನದಲ್ಲಿ ಮೋಟಾರು ವಾಹನಗಳಿಗೆ ಮತ್ತು ಮೇಲಿನ ಹಂತದಲ್ಲಿ ಮೆಟ್ರೋ ರೈಲುಗಳಿಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅನ್ನು ಸಂಪೂರ್ಣ ಸಿಗ್ನಲ್ ಫ್ರೀ ಮಾಡಲು BMRCL ಪ್ರಮುಖ ಯೋಜನೆಯೊಂದನ್ನು ರೂಪಿಸಿದೆ. ಯು ಆಕಾರದ ರ್ಯಾಂಪ್ಗೆ ಸಂಬಂಧಿಸಿದ ಹಾಗೆ ಸತತವಾಗಿ 50 ಗಂಟೆಗಳ ಕಾಲ ಕಾಂಕ್ರೀಟ್ ಹಾಕಿ ಸ್ಲ್ಯಾಬ್ಗಳನ್ನು ನಿರ್ಮಾಣ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. 2520 ಕ್ಯೂಬಿಕ್ ಮೀಟರ್ ಕಾಂಕ್ರೀಟ್ನಿಂದ ಸ್ಲ್ಯಾಬ್ ಮಾಡಲಾಗಿದ್ದು ಕಾಮಗಾರಿ ಮುಗಿಯುವ ಹಂತದಲ್ಲಿದೆ. ಕಳೆದ 2-3 ತಿಂಗಳಿಂದ 10,100 ಕಾರ್ಮಿಕರು ರ್ಯಾಂಪ್ಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಸಂಪೂರ್ಣ ಜನನಿಬಿಡವಿರುವ ಸ್ಥಳ ಇದಾಗಿದ್ದರಿಂದ ಟ್ರಾಫಿಕ್ ಪೊಲೀಸರಿಗೆ ಇಲ್ಲಿ ಸವಾಲಿನ ಕೆಲಸವಾಗಿದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ BMRCLನ ಹಂತ 2A ಮಾರ್ಗವಾಗಿದೆ. ಇದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ KR ಪುರ ನಿಲ್ದಾಣಕ್ಕೆ ಮತ್ತು ಯೆಲ್ಲೋ ಲೈನ್ನ RV ರೋಡ್ನಿಂದ ಬೊಮ್ಮಸಂದ್ರಕ್ಕೆ ಸಾಗುತ್ತದೆ. CSB ಜಂಕ್ಷನ್ನಲ್ಲಿ ರಸ್ತೆ ಮೇಲ್ಸೇತುವೆಗಳು ಮತ್ತು 5 ಲೂಪ್ಗಳು ಮತ್ತು ಇಳಿಜಾರುಗಳನ್ನು 3 ಕಿಲೋಮೀಟರ್ ಉದ್ದದವರೆಗೆ ಓಡುವ ಸಂಚಾರ ದಟ್ಟಣೆಯನ್ನು ನಿವಾರಿಸಲು ನಿರ್ಮಿಸಲಾಗಿದೆ. 5 ರ್ಯಾಂಪ್ಗಳ ಬೆನಿಫಿಟ್ಸ್ ಏನು ಎಂಬುದನ್ನು ನೋಡೋದಾದರೆ, A ರ್ಯಾಂಪ್ ರಾಗಿಗುಡ್ಡದಿಂದ ಹೊಸೂರು ರೋಡ್ ಕಡೆಗೆ, B ರ್ಯಾಂಪ್ BTM ಲೇಔಟ್ನ ನೆಲಮಟ್ಟವನ್ನು A ರ್ಯಾಂಪ್ನ ಮೊದಲ ಹಂತದ ಫ್ಲೈಓವರ್ ರಸ್ತೆಗೆ ಸಂಪರ್ಕಿಸುತ್ತದೆ. C ರ್ಯಾಂಪ್ ರಾಗಿಗುಡ್ಡದಿಂದ KR ಪುರ ಕಡೆಗೆ, D ರ್ಯಾಂಪ್ HSR ಲೇಔಟ್ನಿಂದ ರಾಗಿಗುಡ್ಡ ಕಡೆಗೆ, E ರ್ಯಾಂಪ್ D ರ್ಯಾಂಪ್ನ ಮೊದಲ ಹಂತದ ಫ್ಲೈಓವರ್ ರಸ್ತೆಯನ್ನು BTM ಲೇಔಟ್ ನೆಲಮಟ್ಟಕ್ಕೆ ಸಂಪರ್ಕಿಸುತ್ತದೆ. ಇದು 124 ಮೀಟರ್ ಉದ್ದ ಮತ್ತು 15.1 ಮೀಟರ್ ಅಗಲವನ್ನು ಹೊಂದಿರುತ್ತದೆ. ಬೆಂಗಳೂರು ತುಮಕೂರು ಮೆಟ್ರೋ 52.41 ಕಿಲೋಮೀಟರ್ ಮಾರ್ಗ ನಿರ್ಮಾಣ ಮಾಡುವ ಬಗ್ಗೆ ಅಧಿಕೃತ ಚರ್ಚೆಗಳು ಪ್ರಾರಂಭವಾಗುತ್ತಿವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಹೊಸ ಸುದ್ದಿಯೊಂದು ನಮ್ಮ ಮೆಟ್ರೋದಿಂದ ಕೇಳಿಬಂದಿದ್ದು, ಬೆಂಗಳೂರು ತುಮಕೂರು ಉದ್ದಕ್ಕೂ 52.41 ಕಿಲೋಮೀಟರ್ ಮಾರ್ಗದಲ್ಲಿ 19 ಎತ್ತರದ ನಿಲ್ದಾಣಗಳ ನಿರ್ಮಾಣ ಮಾಡಲು ಯೋಜನೆ ಮಾಡಲಾಗುತ್ತಿದೆ. ಮಾದವರ ಮೆಟ್ರೋ ನಿಲ್ದಾಣದಿಂದ ಪ್ರಾರಂಭವಾಗಿ ತುಮಕೂರು ಬಸ್ ನಿಲ್ದಾಣದವರೆಗೆ ವಿಸ್ತರಿಸಲಾಗುತ್ತದೆ. ಈ ಯೋಜನೆ ಏನಾದರೂ ಜಾರಿಗೆ ಬಂದರೆ ಬೆಂಗಳೂರಿನಿಂದ ತುಮಕೂರಿಗೆ ಅತ್ಯಂತ ವೇಗವಾಗಿ ತಲುಪಬಹುದು. ಈ ಭಾಗದಲ್ಲಿ ಓಡಾಡುವವರಿಗೆ ಸುಲಭವಾಗಿ ಓಡಾಡಲು ಒಂದು ಉತ್ತಮ ಸಾರಿಗೆ ಸಂಪರ್ಕ ಸಿಕ್ಕಂತಾಗುತ್ತದೆ. ಇನ್ನು ಈ ಮಾರ್ಗದಲ್ಲಿ 19 ಎಲಿವೇಟೆಡ್ ನಿಲ್ದಾಣಗಳು ಪ್ರಮುಖ ಪ್ರದೇಶಗಳಿಗೆ ಸೇವೆ ಸಲ್ಲಿಸಲು ನಾನ್ ಸ್ಟಾಪ್ ಮೆಟ್ರೋ ಪ್ರಯಾಣಕ್ಕೆ ಸಾಕ್ಷಿಯಾಗಿದೆ. ಈ ಭಾಗದ ಮೆಟ್ರೋ ಜಾರಿಗೆ ಬಂದರೆ ಸಂಚಾರ ದಟ್ಟಣೆ ಸುಧಾರಿಸುವ ಸಾಧ್ಯತೆ ಇದೆ. ಈ ಭಾಗದಲ್ಲಿ ಮೆಟ್ರೋ ಚಾಲನೆಗೆ ಬಂದರೆ ತುಮಕೂರು ಭಾಗದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ, ತುಮಕೂರು ನಿವಾಸಿಗಳಿಗೆ ಉತ್ತಮ ಗುಣಮಟ್ಟದ ಸಾರಿಗೆ ಸೌಲಭ್ಯ, ಬೆಂಗಳೂರು ತುಮಕೂರು ನಡುವೆ ಉತ್ತಮ ಹೂಡಿಕೆ, 2 ನಗರಗಳ ನಡುವೆ ವಿವಿಧ ಭಾಗಗಳಿಗೆ ಚಲಿಸುವುದು, ವಾಹನ ಸಂಚಾರ ದಟ್ಟಣೆ, ಮಾಲಿನ್ಯದ ಮಟ್ಟ ಇಳಿಸುವುದು, ಹೀಗೆ ಹಲವಾರು ಅನುಕೂಲಗಳಾಗುತ್ತವೆ. ಈ ಯೋಜನೆ ಕಾರ್ಯರೂಪಕ್ಕೆ ಬರಲು ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಗಳು ಹೊರಬೀಳಲಿವೆ. ಕರ್ನಾಟಕ ಬಜೆಟ್ನಲ್ಲಿ ಗೃಹ ಸಚಿವ G. ಪರಮೇಶ್ವರ್ ಅವರು ಈ ಯೋಜನೆಯ ಬಗ್ಗೆ ಪ್ರಸ್ತಾವನೆಯನ್ನು ಹೊರಡಿಸುವ ಬಗ್ಗೆ ಆಶ್ವಾಸನೆ ನೀಡಿದರು. ಇನ್ನು ಈ ಭಾಗದಲ್ಲಿ ಯಾವ್ಯಾವ ಮೆಟ್ರೋ ನಿಲ್ದಾಣಗಳು ಬರಬಹುದೆಂದು ನೋಡೋದಾದರೆ, ಮಾದವರದಿಂದ ಪ್ರಾರಂಭವಾಗಿ ಮಾಕಳಿ, ದಾಸನಪುರ, ನೆಲಮಂಗಲ ಬಸ್ ಸ್ಟಾಪ್, ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ಕೊನೆ, ಬೂದಿಹಾಳ, ಟಿ ಬೇಗೂರು, ಕುಲುವನಹಳ್ಳಿ, ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ, ದಾಬಸ್ಪೇಟೆ, ನಲ್ಲಯ್ಯನಹಳ್ಳಿ, ಚಿಕ್ಕಹಳ್ಳಿ, ಹಿರೇಹಳ್ಳಿ, ಪಂಡಿತನಹಳ್ಳಿ, ಕ್ಯಾತಸಂದ್ರ, ಬಟವಾಡಿ, ತುಮಕೂರು ವಿಶ್ವವಿದ್ಯಾಲಯ, ತುಮಕೂರು ಬಸ್ ಸ್ಟಾಪ್ ಇವಿಷ್ಟು ನಿಲ್ದಾಣಗಳು ಬರುವ ಬಗ್ಗೆ ಯೋಜಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಹೊರಬೀಳುತ್ತವೆ. ಮತ್ತಷ್ಟು ಅಪ್ಡೇಟ್ಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸುತ್ತೇವೆ.